श्रीराम समर्थ। वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः। विदेहापरि चालवोनी प्रपंच मुमुक्षु जनालागी अध्यात्म चर्चा करोनी बहुलोकजे मेळवीती। नमस्कार त्या ब्रह्म चैतन्य मूर्ती अलंकापुरी पुण्यभूमी पवित्र तिथे नांदतो ज्ञान राजा सुपात्र तया आठवीता महापुण्य राशी। नमस्कार माझा सद्गुरु श्री ज्ञानेश्वराशी। सद्गुरुनाथ महाराज की जय। जय जय रघुवीर समर्थ। श्रीराम समर्थ। जय जय रामकृष्ण हरी। ಶ್ರೀ ಜ್ಞಾನೇಶ್ವರಿ ಅಧ್ಯಾಯ 18 ಮೋಕ್ಷ ಸನ್ಯಾಸ ಯೋಗ ಸಂಪುಟ 4 ಲೋಕಿ ತರಿ ಆಥಿ ಐಸೆ जे दुरूनी कळसू दिसे आणि भेटीची हात वसे ದೇವತೆಚಿ ತಿಯೇ। ಜನರಲ್ಲಿರುವುದು ಈ ಪ್ರಗಾಥವು ದೂರದಿಂದ ಕಾಣಿಸಲು ಕಳಸವು ಆದಂತನಿಸುವುದು ದರ್ಶನವು ಭಗವಂತನ। ಸಾಮಾನ್ಯವಾಗಿ ಜನರಲ್ಲಿ ಒಂದು ಪ್ರಗಾಥ ಅಂದರೆ ಪದ್ಧತಿ ಅಥವಾ ಸಂಪ್ರದಾಯ ಇರುವುದೇನೆಂದರೆ ಯಾವುದಾದರೊಂದು ದೇವರ ದರ್ಶನಕ್ಕಾಗಿ ಹೋದಾಗ ದೂರದಿಂದಲೇ ಆ ದೇವರ ದೇವಸ್ಥಾನದ ಮೇಲಿರುವ ಕಲಶ ಕಂಡಿತೆಂದರೆ ಆ ದೇವರ ದರ್ಶನವಾಯಿತೆಂದು ಭಾವಿಸುವರು। ತೈಸೇಚಿ ಏಥಯಿ आहे जे एकेची येणे अध्याये आघवाची दृष्ट होये ಗೀತಾಗಮೂಹ। ಹಾಗೆಯೇ ಇಲ್ಲಿಯೂ ಆಗುವುದು, ಈ ಒಂದೇ ಅಧ್ಯಾಯದಿಂದಾಗುವುದು ಸಂಪೂರ್ಣ ಗೀತಾಶಾಸ್ತ್ರದ್ದು ದರ್ಶನವು। ಅದರಂತೆ ಇಲ್ಲಿಯೂ ಈ ಒಂದೇ ಅಧ್ಯಾಯದಿಂದ ಸಂಪೂರ್ಣ ಗೀತಾಶಾಸ್ತ್ರದ ದರ್ಶನ ಆದಂತಾಗುವುದು। मी कळसू याची कारणे 18वा अध्यायो म्हणे वाईला बादरायणे ಗೀತಾ ಪ್ರಾಸಾದ। ಇದೇ ಕಾರಣ ನಾನು 18ನೇ ಅಧ್ಯಾಯಕ್ಕೆ ಕಲಶವೆನ್ನುವೆನು, ಹೀಗೆ ವರ್ಣಿಸಿರುವನು ವೇದವ್ಯಾಸನು ಗೀತಾ ಮಂದಿರ ಕುರಿತು। ಇದೇ ಕಾರಣದಿಂದಾಗಿ ನಾನು ಈ 18ನೇ ಅಧ್ಯಾಯಕ್ಕೆ ಭಗವದ್ಗೀತೆಯ ಕಳಸಪ್ರಾಯವೆನ್ನುವೆನು। ವೇದವ್ಯಾಸರು ಕೂಡ ಈ ಗೀತಾ ಮಂದಿರ ಕುರಿತು ಹೀಗೆ ವಿವರಿಸಿರುವರು। ನೋಹೆ ಕಳಸಾ ಪರತೆ काही प्रासादी काम नाही, ते सांगतसे गीता ही ಸಂಪಲೇಪಣೆ। ಕಲಶಾನಂತರ ಮಂದಿರ ನಿರ್ಮಾಣದಲ್ಲಿ ಯಾವುದು ಉಳಿದಿರುವುದಿಲ್ಲ ಕಾರ್ಯವೆಂಬುದು, ಅದೇ ರೀತಿ ಗೀತೆ ಹೇಳುತ್ತಿರುವುದು ಇಲ್ಲಿಗೆ ಮುಗಿಯಿತೆಂದು। ಕಳಸಾರೋಹಣವಾಯಿತೆಂದರೆ ಮಂದಿರ ನಿರ್ಮಾಣದಲ್ಲಿ ಯಾವುದೇ ಕಾರ್ಯ ಉಳಿದಿರುವುದಿಲ್ಲವೆಂದು ಅನ್ನುವರು। ಅದೇ ರೀತಿ ಭಗವದ್ಗೀತೆ ಇಲ್ಲಿಗೆ ಮುಗಿಯಿತೆಂದು ಹೇಳುತ್ತಿರುವರು। ವ್ಯಾಸು ಸಹಜೆ ಸೂತ್ರಿ ಬಳಿ तेणे निगमरत्ना चळी, उपनिषदार्थाची माळी माझी खांडिली। ಶ್ರೇಷ್ಠ ಶಾಸ್ತ್ರ ಕುಶಲರಾದ ವ್ಯಾಸರು ವೇದರತ್ನ ಪರ್ವತದ ಮೇಲವರು ಉಪನಿಷದಾರ್ಥ ಬಯಲನ್ನವರು ಅಗಿಯತೊಡಗಿದರು। ಶ್ರೇಷ್ಠ ಶಾಸ್ತ್ರ ಕುಶಲರಾದ ವೇದವ್ಯಾಸರು ವೇದರತ್ನವೆಂಬ ಪರ್ವತದ ಮೇಲೆ ಉಪನಿಷತ್ತುಗಳ ಅರ್ಥವೆಂಬ ಬಯಲನ್ನು ಅಗಿಯತೊಡಗಿದರು। तेथ त्रिवर्गाचा अणु आरू आडवू निघाला जो अपारू, तो महाभारत प्रकारू ಭೋವತಾ ಕೇಲ ಧರ್ಮಾರ್ಥ ಕಾಮಗಳೆಂಬ ಕಲ್ಲು ಗುಂಡುಗಳನ್ನು
ಹಾಗೂ ವಿಪುಲವಾಗಿ ಪ್ರಾಪ್ತ ಮಣ್ಣು ಮರಳನ್ನು ಮಹಾಭಾರತವೆಂಬ ಪ್ರಾಕಾರದಲ್ಲಿ ಅವೆಲ್ಲವುಗಳನ್ನು ತುಂಬಿದರು. ಧರ್ಮ, ಅರ್ಥ, ಕಾಮಗಳೆಂಬ ಕಲ್ಲು ಗುಂಡುಗಳನ್ನು ಹಾಗೂ ಬಹಳ ಪ್ರಮಾಣದಲ್ಲಿ ಪ್ರಾಪ್ತ ಮಣ್ಣು ಮರಳನ್ನು ಮಹಾಭಾರತವೆಂಬ ಪ್ರಾಕಾರದಲ್ಲಿ ತುಂಬಿದರು. माझी आत्मज्ञानाचे एकवट, दळवाडे झाडूनी चोखट, घडिले पार्थ वैकुंठ ಸಂವಾದ ಕುಸರಿ. ಅದರಲ್ಲಿಯೇ ಪ್ರಾಪ್ತ ಆತ್ಮಜ್ಞಾನವೆಂಬ ಹಾಸುಗಲ್ಲನ್ನು ಸ್ವಚ್ಛಗೊಳಿಸಿ ಸುಂದರವಾಗಿ ನಿರ್ಮಿಸಿ ಅದನ್ನು ರಚಿಸಿದರು ಕೃಷ್ಣಾರ್ಜುನ ಸಂವಾದವನ್ನು ಕುಶಲತೆಯಿಂದ. ಅದರಲ್ಲಿಯೇ ಪ್ರಾಪ್ತವಾದ ಆತ್ಮಜ್ಞಾನವೆಂಬ ಹಾಸುಗಲ್ಲನ್ನು ಸ್ವಚ್ಛಗೊಳಿಸಿ ಅದನ್ನು ಅತ್ಯಂತ ಕುಶಲತೆಯಿಂದ ಶ್ರೀ ಕೃಷ್ಣಾರ್ಜುನರ ಸಂವಾದ ರೂಪದಲ್ಲಿ ರಚಿಸಿದರು. ನಿವೃತ್ತಿ ಸೂತ್ರ ಸೋಡಣಿಯ, ಸರ್ವಶಾಸ್ತ್ರಾರ್ಥ ಪುರವಣಿಯ, ಆವೋ ಸಾಧಿಲಾ ಮಾಂಡಣಿಯ, ಮೋಕ್ಷ ರೇಖೇತ. ನಿವೃತ್ತಿದಾರದಿಂದ ಅಳೆದವರಾಗಿ, ಸರ್ವಶಾಸ್ತ್ರಾರ್ಥ ತುಂಬಿದವರಾಗಿ, ಆಯ ಸಾಧಿಸಿದರು ಸರಿಯಾಗಿ, ಮೋಕ್ಷ ರೇಖೆಯ. ಅದನ್ನು ನಿವೃತ್ತಿ ಎಂಬ ದಾರದಿಂದ ಅಳೆದು ಅದರಲ್ಲಿ ಸರ್ವಶಾಸ್ತ್ರಾರ್ಥ ತುಂಬಿ ಮೋಕ್ಷರೇಖೆಯ ಆಯ ಅಂದರೆ ಯೋಗ್ಯ ಅಳತೆ ಸಾಧಿಸಿದರು. ಐಸೇನಿ ಕರಿತಾ ಉಭಾರ, पंधरा अध्यायात पंधरा, भूमी निर्वाळलिया पुरा, ಪ್ರಾಸಾದ ಉದಾಹಲ. ಈ ರೀತಿ ನಿರ್ಮಿಸುತ್ತಿರಲಾಗಿ 15ನೇ ಅಧ್ಯಾಯದಲ್ಲಿ 15 ಥರಗಳನ್ನು ಕಟ್ಟಿ ಭೂಮಿಯಿಂದಾಗಿ ಮಂದಿರ ಸಿದ್ಧವಾಯಿತು. ಈ ರೀತಿ ನಿರ್ಮಿಸುತ್ತಿರಲಾಗಿ 15ನೇ ಅಧ್ಯಾಯದಲ್ಲಿ ಭೂಮಿಯಿಂದ ಮೇಲೆ 15 ಥರಗಳನ್ನು ಕಟ್ಟಿ ಮಂದಿರ ಸಿದ್ಧವಾಯಿತು. उपरी 16वा अध्यावो, तो ग्रीव घंटेचा आवो, सप्तदशू तोचे ठावो ಪಡಘಾಣಿಯೇ. ಆಮೇಲೆ 16ನೇ ಅಧ್ಯಾಯವು ಮಂದಿರದ ಮೇಲಿನ ಮೇಘಡಂಬರವು, ಅದೇ 17ನೇ ಅಧ್ಯಾಯವು ಕಲಶಾಧಾರ ಪ್ರಸ್ಥ. ಆಮೇಲೆ 16ನೇ ಅಧ್ಯಾಯವು ಮಂದಿರದ ಮೇಲಿನ ಶಿಖರಾಧಾರದಲ್ಲಿರುವ ಮೇಘಡಂಬರವಾಯಿತು. ಆ ಮೇಘಡಂಬರದ ಮೇಲೆ 17ನೇ ಅಧ್ಯಾಯವು ಕಲಶಸ್ಥಾಪನೆಯ ಪೀಠವಾಯಿತು. सद्गुरुनाथ महाराज की जय. जय जय रघुवीर समर्थ. श्री पंढरीनाथ महाराज की जय. जय जय रघुवीर समर्थ. Mm-hmm.